ಒಂದು ಮಗು ಐತಿ. ಚಂದಾಗ ಜೀವನ ಮಾಡು, ಅವಳನ್ನ ಚೆನ್ನಾಗಿ ನೋಡ್ಕೊ. ಒಂದು ಮನೆಯಿಂದ ಒಂದು ಹೆಣ್ಣು ಬರ್ತೈತೆ ಅಂತಂದ್ರೆ ಅದನ್ನ ನೀನು ಚಂದಾಗ ನೋಡ್ಕೋಬೇಕು. ನೀನು ಎಲ್ಲರೂ ಬಿಟ್ಟಿರ್ತಿ, ಅದನ್ನೂ ಎಲ್ಲರೂ ಬಿಟ್ಟು ಬಂದಿರ್ತಾಳೆ. ಅಂದಮೇಲೆ ಕಷ್ಟಪಟ್ಟು ದುಡಿದು ತಿನ್ನಬೇಕು. ಅದನ್ನ ಬಿಟ್ಟು ನಾನು ಅವಾಗಕ್ಕಿನ ಪ್ರೀತಿ ಮಾಡಿದ್ನಿ, ಆಕೆಗೆ ಹೋಗಿ ನಾನು ದ್ವೇಷ ಮಾಡಬೇಕು, ಆಕೆಗೆ ಹೋಗಿ ಚಿತ್ರಹಿಂಸೆ ಕೊಡಬೇಕು, ಆಕೆಗೆ ನರಕ ಕೊಡಬೇಕು ಅಂತಲ್ಲ. ಅಲ್ಲೋ ಗೆಳತನದ ಬೆಲೆನೂ ಗೊತ್ತಿಲ್ವ ನಿನಗೆ? ಗಂಡು ಮಕ್ಕಳನ್ನಷ್ಟೇ ಗೆಳತನ ಮಾಡಬೇಕು, ಹೆಣ್ಮಕ್ಳನ್ನಷ್ಟೇ ಗೆಳತನ ಮಾಡಬೇಕಾ? ನಾನು ಯಾವತ್ತಾದರೂ ನಿನಗೆ ಹೇಳಿದ್ನ, ನಾಗೇಶ್ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ನೀನು ನನ್ನ ಇಷ್ಟಪಟ್ಟಿದ್ದಕ್ಕೆ ನನಗೆ ನಿನ್ನ ಮೇಲೆ ಲವ್ ಆಗೈತಿ ಅಂತ ನಾನು ಯಾವತ್ತಾದರೂ ನಿನಗೆ ಹೇಳಿದ್ನೇನೋ? ಇಲ್ಲ, ನಾನು ಅವತ್ತೇ ಹೇಳಿದೆ ನಿನಗೆ. ನೋಡು ನಾನು ನಿನ್ನನ್ನು ಬರೀ ಫ್ರೆಂಡ್ ಅಂದ್ಕೊಂಡೀನಿ. ಅದನ್ನ ಬಿಟ್ಟು ನೀನು ಬೇರೆ ಏನು ಅನ್ಕೋಕೋಬೇಡ. ನಿನಗೆ ಅಕಸ್ಮಾತ್ ಇಷ್ಟ ಇದ್ದರೆ ನನ್ನ ಜೊತೆ ಮಾತಾಡು, ಇಲ್ಲ ಅಂದ್ರೆ ಇನ್ನು ಮುಂದೆ ನಿನ್ನ ಫ್ರೆಂಡ್ಶಿಪ್ಪು ಇಲ್ಲಿಗೆ ಕೊನೆ ಆಗಲಿ ಅಂತ ನಾನು ಹೇಳಿದ್ದೆ ತಾನೇ. ನಾನು ಹೇಳಿದ್ದೆ ತಾನೇ. ಹೇಳಿದ ಮೇಲೂ ಇವಾಗ ನಾಟಕ ಆಡ್ತಾ ಇದೆಯಾ? ಇಲ್ಲಿ ಬಂದು ನನ್ನ ಗಂಡನ ಸಂಸಾರನ ಹೊಡಿತೀನಿ ಅಂತ ನಾಟಕ ಆಡ್ತಾಯಿದ್ದೆ. ಹೋಗು ಇವಾಗಲೇ ಹೋಗಿ ನನ್ನ ಗಂಡನ ಮುಂದೆ ಹೇಳೋಗು, ನಾನೇನು ಅಂತ ನನ್ನ ಗಂಡನ ಗೊತ್ತು. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದಾನೆ. ನಾನು ಒಬ್ಬಳೇ ಇದ್ರೂ ನನ್ನ ಮೇಲೆ ಅನುಮಾನ ಪಡೆದೆ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೀನು ಹೋಗಿ ಒಂದೇ ಒಂದು ಮಾತು ಹೇಳಿದ್ರು ಅವನು ಕಿವಿ ಮೇಲೆ ಕೂಡ ಹಾಕೊಳ್ಳಲ್ಲ. ಹೋಗಿ ಹೇಳಿ ನನ್ನ ಸಂಸಾರನ ಹೋಗು. ನಾನು ನಿನಗೆ ಈ ಅವಕಾಶನ ಕೊಡ್ತಾಯಿದ್ದೀನಿ. ನಿನಗೆ ಅಷ್ಟು ಧೈರ್ಯ ಇದ್ದರೆ ಹೋಗು, ಇವಾಗಲೇ ಹೋಗು. ಅಬ್ಬ, ನಮ್ಮ ಅತ್ತೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ. ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಅತ್ತೆ ಇಷ್ಟು ಚಲೋ ಮಾತಾಡ್ತಾರೆ ಅಂತೇಳಿ. ನಮ್ಮ ಅತ್ತೆಗೆ ಭಾಳ ಧೈರ್ಯ ಬಂದ್ಬಿಟ್ಟದಿ. ವೆರಿ ಗುಡ್ ಅತ್ತೆ, ವೆರಿ ಗುಡ್. ಅವನಿಗೆ ಹಿಂಗಲ್ಲ, ಒಂದು ನಾಲ್ಕು ಬಿಡಿ ಅತ್ತೆ, ಬಿಡಿ. ಏಯ್ ಸಾಕು ಮುಚ್ಚೆ ಬಾಯಿ, ಬಂದುಬಿಟ್ಲಿ ಇಲ್ಲಿ ಹೇಳಾಕ. ಹೌದು, ನೀನು ನೀನು ಅವನ್ನ ಮದುವೆ ಅದಂತೇಳಿ ಅವನು ತಂಗಿದಾಳ ಅಂತ ಗೊತ್ತಿದ್ದ. ಆಕಿ ನಾನು ಇಷ್ಟಪಡುವಂಗೆ ಮಾಡಿನ, ನಿನಗೆ ನರಕ ತೋರಿಸ್ಬೇಕಂತ ಹೇಳಿನ ಅವಳನ್ನ ನಾನು ಮದುವೆ ಆಗಿರೋದು, ಗೊತ್ತಾಯ್ತು? ಏಯ್ ಯಾಕೋ ಕೈ ಹಿಡ್ಕೊತಾ ಇದೆಯಾ? ಕೈ ಬಿಟ್ಟರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಕೈ ಬಿಟ್ಟು ಮಾತಾಡು. ಅಯ್ಯೋ, ಇದೆಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ನಾನು ಏನಾದರೂ ಹೋಗ್ಲಾ? ಬೇಡ. ಅತ್ತೇನು ತುಂಬಾ ಗಟ್ಟಿಗಿತ್ತಿ ಅದಾರ. ಇಲ್ಲೇ ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ಏನು ಮಾಡ್ತಿರ್ಬೋದು ಅಂತ ಹೇಳಿ. ಅವಾಗಿಂದ ನೋಡಕತ್ತನ ಜಾಸ್ತಿನ ಮಾತಾಡತ್ತಿದ್ದಿ, ಅದು ಇದು ಅಂತ ಹೇಳಿ ರಾಗ ಹೇಳಕತ್ತಿದ್ಯಲ್ಲ. ನೋಡು, ನಾನು ಹೇಳೋದನ್ನಷ್ಟು ನೀನು ಕೇಳಬೇಕು. ಅದನ್ನು ಬಿಟ್ಟು ನೀ ಹೇಳೋದನ್ನ ನನಗೆ ಕೇಳ್ಕೊಂತ ಕುಂದ್ರಕ್ಕಾಗಂಗಿಲ್ಲ. ಇಲ್ಲಿ ನಾ ಹೇಳಿದ್ರೆ ನೀ ಕೇಳ್ತಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕರೆಸಿರೋದು. ಇಲ್ಲಿ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಅದು ಗೊತ್ತಿರೋದು ನನಗೊಬ್ಬನಿಗನ. ನಾನೇನು ಹೇಳ್ತೀನಿ ನೀನು ಆ ರೀತಿ ಮಾಡಲಿಲ್ಲ ಅಂದ್ರೆ ನಿನ್ನ ಜೀವನನ ಒಂದು ಚಕ್ಪ ಇಡ್ತಾರ ನಾನು ಆಡ್ತೇನೆ. ರಾಜ ರಾಣಿ ನಿಮ್ಮ ಅತ್ತೆ ಮಾವ, ಅದರಲ್ಲಿ ನೀನು ಸಣ್ಣ ರಾಣಿ, ನಿನಗೆ ರಾಜ್ಕುಮಾರಿ, ಅವನ್ಗ ರಾಜ್ಕುಮಾರ. ನೀನು ರಾಜ ಎಲ್ಲೋ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾನ. ಆಮೇಲೆ ಆ ಮುದುಕಿಗೆ ನಿತ್ಯ ಗುಡ್ಗೆ ಹಾಕಿ ಸಾಯಿಸ್ಬಿಡ್ತೀನಿ. ಆಮೇಲಿರೋದು ನೀನು, ನಿನ್ನ ಆ ಸೊಸೆ, ಆಮೇಲೆ ಆ ಮಗ, ಅವ್ರಿಗೂ ಏನೋ ಮಾಡಿ ಆಕ್ಸಿಡೆಂಟ್ ಆಗೋ ಥರ ಕೊಂದು ಬಿಡ್ತೀನಿ. ಆಮೇಲಿರೋದು ನನ್ನ ಹೆಂಡತಿ, ಅವಳನ್ನ ನಾನ ನೀರಿಗೆ ತಳ್ಳಿ ಕೊಂದು ಬಿಡ್ತಾನೆ. ಅವಾಗ ಉಳಿದಿರೋದು ನನ್ನ ಮಗಳು, ನಿನ್ನ ಮಗಳು. ಅವರಿಬ್ಬರನ್ನು ಎಲ್ಲಾದರೂ ಒಂದು ದೂರ ದೇಶದಲ್ಲಿ ಇಟ್ಬಿಡ್ತಾನೆ. ಆಮೇಲಿರೋದು ಯಾರು? ನಾನು, ನೀನು. ಇದು ಕಣೆ ನಾನು ಪ್ಲ್ಯಾನ್ ಮಾಡಿರೋದು. ಇದು ನಿನ್ನ ಚನಮಕ್ಕೆ ನಾಚಿಕೆ ಆಗಂಗಿಲ್ಲ ನನಗೆ. ನೀನು ಒಬ್ಬ ಗಂಡಸೇನ? ನಿನ್ನ ಯೋಗ್ಯತೆ ಕಡೆ ಬೆಂಕಿ ಹಚ್ಚ. ನೀನೇನಾದರೂ ಗಂಡಸಾಗಿದ್ರಾ ಹೋಗಿ ನಿನ್ನ ಹೆಂಡತಿ ಜೊತೆ ಸಂಸಾರ ಮಾಡೋದನ್ನು ಕಲ್ಕೊ. ಅದನ್ನು ಬಿಟ್ಟ ಇಲ್ಲಿ ನನ್ನ ಮುಂದೆ ಬಂದಾನ ಅವ್ರನ್ನ ಕೊಲ್ತಾನೆ ಇವ್ರನ್ನ ಕೊಲ್ತಾನೆ ಅಂತೆ. ಕೊಲ್ಲೋದಾಗಿದ್ರ ಅವಾಗ ಕೊಲ್ಲಬೇಕಾಗಿತ್ತು. ಇಷ್ಟು ವರ್ಷ ಯಾಕೋ ಬಿಟ್ಟೆ? ಇಷ್ಟು ವರ್ಷ ಏನು ಕಿತ್ತಾಕ್ಬಿಟ್ಟೇನ? ಸರಿಯಾಗಿ ಮಾತಾಡ. ಸಿಟ್ಟು ತರಿಸಿದ್ರ ನಾನು ನಿನ್ನ ಕೊಲ್ಲಾಕೂ ಹೆಸಂಗಿಲ್ಲ, ನೆನ್ಪಿಟ್ಕ. ಕೊಲ್ತಾನ ಕೊಲ್ಲ, ನಾನು ನೋಡ್ತೇನೆ. ನೀನು ಕೊಲ್ತೀನಿ ಅಂದ ತಕ್ಷಣ ನೀನು ಕೊಲ್ಲಾಕ, ನಾನು ಸಾಯ್ತೀನಿ ಅಂದ ತಕ್ಷಣ ಸಾಯಾಕ ಇದೇನು ಮಕ್ಕಳಾಟ ಅಲ್ಲ. ಇದೇನು ನಾವು ಅಂದ್ಕೊಂಡಿರೋ ನೀ ಅಂದ್ಕೊಂಡಿರೋ ಆಗಂಗಿಲ್ಲ. ನೀನೆಲ್ಲ ಪ್ಲ್ಯಾನ್ ಪ್ರಕಾರ ಮಾಡತ್ತಿರ್ಬೋದು, ಆದರೆ ಯಾವುದು ನೀ ಅಂದ್ಕೊಂಡಂಗೆ ಆಗಂಗಿಲ್ಲ. ಹೇಯ್ ಬಾಯಿ ಮುಚ್ಚೆ, ಸಾಕು ಬಾಯಿ ಮುಚ್ಚು. ನನಗೆ ಸಿಟ್ಟು ತರಿಸ್ಬೇಡ. ಸಿಟ್ಟು ಬಂದ್ರೆ ಏನು ಮಾಡ್ತಿದ್ದಿ? ನನ್ನ ಕೊಂದು ಬಿಡ್ತೀನಿ. ಕೊಲ್ಲು. ನಿಂಗೆ ಧೈರ್ಯ ಇದ್ರೆ ಇವಾಗ ಕೊಲ್ಲು. ಏನು ತೊಗೊಂಬಂದಿದ್ಯಾ ಕೊಲ್ಲಕ್ಕೆ? ಚಾಕು ತೊಗೊಂಡ್ಬಂದಿದ್ಯಾ ಅಥವಾ ವಿಷ ತೊಗೊಂಡ್ಬಂದಿದ್ಯಾ? ಏನು ತೊಗೊಂಡ್ಬಂದಿದ್ಯಾ? ಕೊಟ್ಟು ಸಾಯಿಸು. ಇಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಸಾಯ್ತೀನಿ. ಅದನ್ನ ಬಿಟ್ಟು ನೀನು ಅಂದ್ಕೊಂಡಿರ್ಬೋದು ನಾನು ಸಾಯ್ತೀನಿ, ನೀನನ್ನು ಸಾಯಿಸ್ತೀಯ ಅಂತ. ಅದ್ಯಾವುದೂ ಆಗಲ್ಲ, ಅದಾಗೋ ಮಾತು ಅಲ್ಲ. ಅಯ್ಯೋ ದೇವ್ರ, ಇವೇನು ಸಾಯಿಸ್ತೀನಿ ಅನ್ನತಾನ, ಇವನು ಅಂದಂಗ ಮಾಡ್ತಾನ. ಒಂದ್ಸರಿ ಏನೋ ಅಂದಿದ್ದ, ಅದನ್ನು ಒಂದ್ಸರಿ ಹಂಗೆ ಮಾಡಿದ್ದ, ಇವಾಗ ಹಂಗೆ ಮಾಡ್ತಾನೇನ ಮತ್ತೆ?
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ವಿಡಿಯೋ ಮಾಡತ್ತೀನಿ. ವಿಡಿಯೋ ಮಾಡಬೇಕಾದ್ರೆ ಇವಾಗ ನಾಯಿ ಡಿಸ್ಟರ್ಬ್ ಮಾಡಕತ್ತೈತಿ. ಹಿಂಗಾದ್ರೆ ವಿಡಿಯೋ ಮಾಡೋದು ಹೆಂಗೆ ಅಂತ ನನಗೆ ಅರ್ಥ ಆಗಲ್ತು. ಯಾವಾಗಿಂದ ಆತದ ಒದ್ರಾಕತ್ತಿ. ಸೊ ನೋಡೋಣ, 10 ನಿಂತ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ಹೆಂಗೆ ಅನಿಸ್ತು ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆ ವಿಡಿಯೋಸ್ ಚೆನ್ನಾಗಿ ಬರ್ತಾ ಇಲ್ವಾ, ಹೇಗೆ ಬರ್ತಾ ಇದೆ, ಕತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕೋ ಗೊತ್ತಾಗ್ತಾ ಇಲ್ಲ, ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ಏನು ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಾನು ಅದನ್ನ ಸರಿಪಡಿಸ್ತೀನಿ. ವಾಯ್ಸ್ ಕಮ್ಮಿ ಆಗಿದೆ ಅಂತ ಹೇಳ್ತಿರ್ಬೋದು. ಸೊ ಇವಾಗ ಸ್ವಲ್ಪ ಇದಾಗಿರೋದ್ರಿಂದ, ಆಪ್ಷನ್ ಆಗಿರೋದ್ರಿಂದ ಇವಾಗ ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗೋದಿಲ್ಲ. ಸ್ವಲ್ಪ ಇವಾಗ ರಿಕವರ್ ಆಗತ್ತೀನಿ. ಫುಲ್ ಆರಾಮಾದಮೇಲೆ ವಾಯ್ಸ್ ಫುಲ್ ಜೋರಾಗಿ ಕೊಟ್ಟು ನಿಮ್ಗೆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ. ನಿಮಗೋಸ್ಕರ ಅಂತ ವಿಡಿಯೋಗಳು ದಿನ ಬರ್ತಿರುತ್ತೆ, ಅದನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ 2,000 ಆದರೂ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಇದನ್ನು ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ. ನಾನೇನಾದರೂ ಮಾಡಲೇಬೇಕು. ನಾನು ಸುಮ್ಮನೆ ಇದ್ದಂದ್ರೆ ಇದು ಏನೋ ಆಗೋಂಗೆ ಕಾಣಕತ್ತದ. ಬಾಯಿ ಮುಚ್ಕೊಂಡು ನಿಂತ್ಕೋ. ನನ್ನ ಧೈರ್ಯದ ಬಗ್ಗೆ ಮಾತಾಡಬೇಡ. ನೋಡು ಮತ್ತೆ ಹಿಂದಾಗಡೆ ಚಾಕ ತೊಗೊಂಡು ಚುಚ್ಚಿಕ್ಕೊಂದು ಬಿಡ್ತಾನೆ. ಕೊಲ್ತಿ ಕೊಲ್ಲು. ನಿಂದಾಗುತ್ತೋ ನಂದಾಗುತ್ತೋ ನಾನು ನೋಡಿ ಬಿಡ್ತಾನೆ. ಕೊಲ್ಲು. ಈಗ ನೀನು ನನ್ನ ಕೊಲ್ಲಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದಿಲ್ಲ. ಕೊಂದು ಬಿಡು. ನಾನು ಆರಾಮಾಗಿ ಸತ್ತಾರ ಹೋಗ್ತಾನೆ. ಅದನ್ನು ಬಿಟ್ಟು ಈ ರೀತಿ ನನಗೆ ಚಿತ್ರಹಿಂಸೆ ಕೊಡಕ್ಕೆ ಹೋಗಬೇಡ. ನೀನು ಪ್ರೀತಿ ಮಾಡಿಲ್ಲ. ನನ್ನ ಗಂಡನ ಮುಂದಾದ್ರೂ ಹೇಳ್ಕೊ, ನನ್ನ ಮಕ್ಕಳ ಮುಂದಾದ್ರೂ ಹೇಳ್ಕೊ. ನಾನೇನು ಅಂಜಾಗಿಲ್ಲ. ಆದರೆ ನಿನ್ನ ಕೈಯಿಂದ ಸಾಯಕ್ಕೂ ನಾನು ಹೆದರಾತಿಲ್ಲ. ಧೈರ್ಯವಾಗಿ ನಿಂತಾನೆ. ನಿನಗಷ್ಟು ಧೈರ್ಯ ಇದ್ರೆ ನನಗೆ ಚಾಕು ಚುಚ್ಚಿ ಕೊಲ್ಲ ನೋಡೋನು. ಯಾಕೆ ಬಿಟ್ಟರೆ ಭಾಳ ಮಾಡಕತ್ತಿದಿ? ಓಹೋಹೋ, ಈ ಜಗತ್ನಾಗ ಯಾರಿಗೂ ಇಲ್ದಿರೋ ಧೈರ್ಯ ನಿನಗೈತೇನ? ಈ ನಾಟಕ ಎಲ್ಲ ನನ್ನ ಮುಂದೆ ಬೇಡವೆ. ಯಾಕೆ ಹುಡುಗಿ ಇಲ್ಲಿ ಗಿಡದ ಮರಿಗೆ ನಿಂತ್ಕೊಂಡ ಯಾಕೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂತ ನಿಂತಿದ್ದಿ? ಏನಾಯ್ತು? ಏನಾರ ಸಮಸ್ಯೆ ಐತನ? ಆಂಟಿ, ಅವನು ನಮ್ಮ ಅತ್ತೆಗೆ ಏನೋ ತೊಂದರೆ ಕೊಡಕತ್ತಾನ. ಅಲ್ಲಿ ನನಗೆ ಹೋಗಕ್ಕಾಗಲ್ಲ. ನೀವು ಹೋಗಿ ಸ್ವಲ್ಪ ಕೇಳ್ತಾರನ, ಯಾಕೆ ಆ ಹುಡುಗಿನ ಹಂಗೆ ಹಿಡ್ಕೊಂಡಿದ್ದಿ, ಏನಾಯ್ತು ಅಂತ ಹೇಳಿ ಒಂದಿಷ್ಟ ವಿಚಾರಿಸ್ಕೋತೀರಿ. ನಾನು ಇಲ್ಲ ನಿಂತಿರ್ತೇನೆ. ನಾನು ನಿಂತಿರೋದನ್ನ ನೀವು ನೋಡ್ದಂಗೆ ಹೋಗಿ ಅವ್ರಿಗೆ ಹೇಳ್ತಾರೇನ? ಪ್ಲೀಸ್ ರೀ, ನಿಮ್ಮ ಕೈ ಮುಗಿತಾನೆ. ಅವರು ನಮ್ಮ ಅತ್ತೆ ಅದಾರ. ಅವ್ನು ಯಾರೋ ಗೊತ್ತಿಲ್ಲ, ನಮ್ಮ ಅತ್ತೆಗೆ ಕಾಟ ಕೊಡಕತ್ತಾನ. ನಾನೀಗ ಹೋದ್ರೆ ಮತ್ತೆ ದೊಡ್ಡ ಜಗಳನ ಆಗುತ್ತಾ ಏನೋ, ಏನಾಗುತ್ತಂತ ಭಯ ಆಗಿ ನಿಮ್ಗೆ ಹೇಳಕತ್ತಾನ. ಏನಾದರೂ ಮಾಡಿ ಆಂಟಿ, ನೀವು ಹೋಗಿ ಕೇಳ್ರಿ, ನಿಮ್ಮ ಕೈ ಮುಗಿತಾನ. ಹೌದನ? ಆ ಬಡ್ಡಿ ಐತೆ ಹಂಗೆ ಮಾಡ್ತಾನೆ ಏನು? ತಡಿ, ಅವಂಗ ಚಂದಾಗ ಪಾಠ ಕಲಿಸ್ತಾನೆ. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಬಿಟ್ಟ ನಾನು. ತಡಿ. ಏನಪ್ಪ ತಮ್ಮ? ಹಾಂ, ಯಾಕೆ ನಡು ರೋಡ್ನ್ಯಾಗ ಹುಡುಗಿ ಹಂಗೆ ಹಿಡ್ಕೊಂಡಿದ್ದಿ? ಹಾಂ, ಏನು ನೀನು ಹೇಳ್ತೇನಕ್ಕೆ? ಅದೆಲ್ಲ ನಿನಗೆ ಎದಕ್ಕೆ ಬೇಕಾ? ನೀನು ಹೋಗಾಕತ್ತಿದ್ದಿ, ಹೋಗ್ಬೇಕಟ್ಟ ರೋಡ್ನ್ಯಾಗ. ಅದನ್ನ ಬಿಟ್ಟು ಆಕಿ ಕೈ ಯಾಕೆ ಹಿಡ್ಕೊಂಡಿದ್ದಿ, ಈಕಿ ಕೈ ಯಾಕೆ ಹಿಡ್ಕೊಂಡಿದ್ದಿ ಅಂತ ಏನು ಕೇಳದ? ಹಾಂ, ನಿನ್ನ ಪಾಡಿಗೆ ನೀನು ಹೋಗಾತಿಲ್ಲ. ರೋಡ್ನ್ಯಾಗ ಹೋಗ್ತಾ ಇರ್ಬೇಕ. ಅದನ್ನ ಬಿಟ್ಟು ಇನ್ನೊಬ್ಬರ ವಿಷಯ ನಿನಗೆ ಎದಕ್ಕೆ ಬೇಕಾ? ಹಾಂ, ಅಯ್ಯ ನೀನು ಹಂಗಂದ್ರೆ ಹೆಂಗೋ? ಇದು ಬೀದಿ ಐತಿ. ನೀನು ಗಂಡ ಹೆಂಡತಿ ಆಗಿದ್ರೆ ಮನೆಯಾಗ ಇಟ್ಕೋಬೇಕು ನಿಮ್ಮ ಜಗಳ. ಅದನ್ನ ಬಿಟ್ಟು ರೋಡಿಗೆ ತೊಗೊಂಬಂದ ಇಲ್ಲಿ ನಿಂತ್ಕೊಂಡ ಕೇಳಿದ್ರೆ ಯಾಕೆ ಕೇಳ್ತಿದ್ದಿ ಅಂದ್ರೆ ಎಲ್ಲರೂ ಕೇಳ್ತಾರ. ನಾನೊಬ್ಬಾಕೆ ಯಾಕೆ? ನಾನು ಎಲ್ಲರೂ ಕೂಡಿಸ್ತಾನ. ಮತ್ತು ಹೌದು, ಒಂದು ನಡು ಬೀದಿಯಾಗ ಹೆಣ್ಣು ಮಗಳ ಕೈ ಹಿಡ್ಕೊಂಡ ಹಿಂಗೆ ನೀನು ಸಿಟ್ಟಿನ ಮಕ್ಕ ಮಾಡ್ಕೊಂಡು ಹೊಡಿತಾನೆ ಬಡಿತಾನೆ ಅಂತ ಅಂದ್ರೆ ಯಾರು ಸುಮ್ಮನೆ ಇರ್ತಾರ? ಹಾಂ, ಯಾರು ಸುಮ್ಮನೆ ಇರ್ತಾರಂತ? ಅದನ್ನೆಲ್ಲ ಕೇಳಕ ನೀನು ಯಾವಾಕಿ? ನೀನೇನು ಸಂಬಂಧ? ಹೌದು, ನಾವಿಬ್ರು ಗಂಡ ಹೆಂಡತಿ. ನಾವಿಲ್ಲಿ ಜಗಳ ಆಡಕತ್ತವು. ನಿನಗೇನಾರು ನೋಡಪ್ಪ ಅಂತ ಹೇಳಿದ್ನ? ನಾವು ನಡು ರೋಡ್ಯಾಗ ರೋಮಾನ್ಸ್ ಮಾಡ್ತೇವೆ. ಅದನ್ನೇನಾದರೂ ನಿಂಗೆ ನೋಡಪ್ಪ ಅಂತ ಹೇಳಿದ್ನ ನಾನು? ಚಿಚಿ ಎಂತೆಂತ ಹೊಲಸು ಮಾತಾಡ್ತಿದ್ಯಾ ನೀನು? ನಿನ್ನ ಬಾಯಿಗೆ ಬೀಗ ಹಾಕ. ಏನು ನಿನಗೆ ಸರಿಯಾಗಿದ್ದು ಮಾತಾಡಕ್ಕೆ ಬರ್ತದೇ ಇಲ್ಲ? ಇಲ್ಲ ರೀ, ಇವ್ನು ನನ್ನ ಗಂಡ ಅಲ್ಲ. ಇವ್ನು ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ನಾನು ಹೋಗ್ಬೇಕಾದ್ರೆ ನನ್ನ ಕೈ ಹಿಡ್ಕೊಂಡ ಈಗ ಇಲ್ಲಿ ನಾಟಕ ಆಡಕತ್ತಾನ. ಇವ್ ನನ್ನ ಗಂಡನಲ್ಲ. ನನ್ನ ಗಂಡನ ಬೇರೆ ಇದ್ದಾರೆ. ನನಗೆ ಮಕ್ಕಳು ಇದ್ದಾರೆ. ಮೊಮ್ಮಕ್ಕಳು ಕಾಣಕ್ಕೆ ಬಂದಾನ. ಅಂಥದ್ರಾಗ ಇವಾಗ ನೋಡಿದ್ರೆ ಅವ್ನ ಕೈ ಹಿಡ್ಕೊಂಡ ನನ್ನನ್ನು ಪ್ರೀತಿ ಮಾಡಂತ ನನಗೆ ತೊಂದರೆ ಕೊಡಕತ್ತಾನ. ಇದು ನನ್ನ ಪ್ರೀತಿ ಮಾಡೋ ವಯಸ್ಸೇನಂದ? ಏನೋ ಬಾಡ್ಯ, ಆಗಲೇ ನೋಡಿದ್ರೆ ಈಗ ನಾನು ಹೆಂಡ್ತಿ ಅಂತಂದು, ಆಕೆ ನೋಡಿದ್ರೆ ನನ್ನ ಗಂಡನ ಅಲ್ಲ ಅಂತಾಳ. ಆಕೆಗೆ ಮಕ್ಕಳದಾರಂತ, ಸ್ವಸ್ಥ್ಯಾರ ನಂತರ ಮೊಮ್ಮಕ್ಕಳು ಕಾಣಕ್ಕೆ ಬಂದಾರಂತ. ಇದು ನಿನಗೆ ಪ್ರೀತಿ ಮಾಡೋ ವಯಸ್ಸೇನೇ ಈಗ? ಹಾಂ, ಹೆಂಡತಿ ಮಕ್ಕಳು ಅದಾರ ಇಲ್ಲ ಮನ್ಯಾಗ? ಹಾಂ, ಮನ್ಯಾಗ ಹೇಳ್ಕೇಳಿ ಬಂದೇ ಇಲ್ಲ. ಏನು ಅನ್ಕೊಂಬಿಟ್ಟಿದ್ದೀವಿ ನಮ್ಮ ಊರಂದ್ರೆ? ಹಾಂ, ಸುಮ್ಮನೆ ನಾವು ಇದ್ರ ಮಂದಿ ಅದ. ನಾವು ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಂಗೇ ಇಲ್ಲ. ಎಲ್ಲರೂ ಸೇರಿಸಿ ನಿನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡ್ಬೇಕಾಗತ್ತ. ಒಂದು ಹುಡುಗಿ ಕೈ ಹಿಡ್ಕೊಂಡು ನಡು ರೋಡ್ನಾಗ ಪ್ರೀತಿ ಮಾಡಂತ ಇದನ್ನ ಮಾಡ್ತೀಯನ? ನಾಚಿಕೆ ಬರಂಗಿಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ಕೈ ಬಿಡು ಬಾಡ ತಂದು. ಅದನ್ನೆಲ್ಲ ಕೇಳಕ ನೀನು ಯಾವಕ್ಕೆ? ತನ್ನಗ ನಾಯಿ ಹಂಗ ಇಲ್ಲಿಂದ ಹೋಗ್ತಾ ಇರ್ಬೇಕು. ಅದನ್ನ ಬಿಟ್ಟು ಇನ್ನೊಂದು ಸರಿ ನನ್ನ ತಂಟೆಗೆ ಬಂದ ಅದು ಇದು ಅಂತ ಕೇಳಿದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಇದೇನು ನಿನ್ನ ಮನೆಯಲ್ಲ, ಇದು ರೋಡ್ ಐತಿ. ಎಲ್ಲರೂ ಅಡ್ಡಾಡೋದು ಜಾಗ ಐತಿ. ನೀನು ಇಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಜಗಳ ಮಾಡಕತ್ರ ಎಲ್ಲರೂ ಕೇಳಾರನ. ನಾನು ಕೇಳ್ತಾನೆ, ಇನ್ನೊಂದು 4 ಮಂದಿ ಕೇಳ್ತಾರ. ಹಾಂ, ಸುಮ್ಮನೆ ತನ್ನಗ ಹೋದ್ರೆ ಸರಿ. ಇಲ್ಲ ಅಂದ್ರೆ ನೋಡಿ ಮತ್ತೆ ನಿನಗೊಂದು ಪಾಠ ಕಲಿಸ್ಬೇಕಾಗತ್ತ. ಏನವ ನೀನು ಯಾಕಲ್ತ ಸುಮ್ಮನೆ ನಿಂತಿದ್ದಿ? ನಿನಗೆ ಸರಿಯಾಗಿ ಉತ್ತರ ಕೊಡಕ್ಕೆ ಬರಂಗಿಲ್ಲ ಏನು? ಇಂತಕ್ಕ ಚಂದಾಗ ಪಾಠ ಕಲಿಸ್ಬೇಕು. ನಿನಗೆ ಹಿಂಗೆ ಹೇಳಿದ್ರ ಕೇಳಂಗಿಲ್ಲ ಅಲ್ಲ? ನೀನು ಮಾಡ್ತಂತ ತಡಿ. ನಿನಗೆ
ಏನು ಮಾಡ್ತಿದ್ದಿ? ನಾನು ನೋಡ್ತಾನೆ ನಿನ್ನ ಹಂಚಿಕೆಗೆಲ್ಲ ನಾನು ಹೆದ್ರ ಮಗಳ ಅಲ್ಲ. ಏನೇ ಅವಾಗಿಂದ ಭಾಳ ಮಾತಾಡಕತ್ತಿದ್ದಿ, ಈಗ ಮಾತಾಡ. ಯವ್ವ, ನಾನು ಇಲ್ಲಿ ಬಂದು ಸಿಕ್ಕಾಕೊನಿ. ನನಗೆ ಇದಕ್ಕೆ ಬೇಕಾಗಿತ್ತಿದ್ದು. ನಾನು ಪಾಡಿಗೆ ನಾನು ಹೊಂಟಿದ್ನಿ. ಆ ಹುಡುಗ ಮಸ್ತ್ ಕಳ್ಕೊಂಡ ಇಲ್ಲಿ ಗಂಟ ಬಂದ ನಾನು ಸಿಕ್ಕೊಂಡ್ಬಿಟ್ನಲ್ಲ. ಅಯ್ಯೋ ದೇವ್ರಿ, ಚಾಕೋ ಬೇರೆ ತೊಗೊಂಡು ಬಂದಾನ. ಇವನೇನು ಮಾಡ್ಬೇಕಂತಾನೆ ಬಂದಾನ. ನಾನು ಇಲ್ಲಿಂದ ಮೊದಲು ಹೊರಟೋಗ್ಬೇಕು. ಇಲ್ಲೇ ಇದ್ದರೆ ಇನ್ನು ಏನಾಗುತ್ತೋ ಏನೋ. ಈಗ ಮಾಡ ಬಾ, ಏನು ಮಾಡ್ತಿದ್ದಿ ಮಾಡ್ ಬಾ. ಅಯ್ಯಪ್ಪ, ನಂದ ತಪ್ಪಾತಪ್ಪ. ನೀನು ಆಕೆ ಏನಾರ ಮಾಡ, ನಾನು ಕೇಳಂಗಿಲ್ಲ. ನಾನು ಹೊರಟೋಗ್ತೇನೆ. ನನಗೆ ಬೇಕಾಗೈತಿ. ನಾನು ಯಾರ? ನೀವು ಯಾರು ನನಗೆ ಗೊತ್ತೇ ಇಲ್ಲ. ನಾನು ನಡ್ಕ್ಯಾಕೆ ಬಂದು ನಾನು ಸಾಯ್ಲಿ? ತಪ್ಪಾತ ನಂದು, ತಪ್ಪಾತ. ನೀವೇನಾರ ಮಾಡ್ಕೊತ ಹೋಗ್ರಿ, ನಾನು ನಿಮ್ಮ ತಂಟೆ ಬರಂಗಿಲ್ಲ. ನಾನು ಇಲ್ಲಿಂದ ಹೋಗ್ಕನಪ್ಪ. ನನ್ನ ಬಿಟ್ಬಿಡು. ಇನ್ನೊಂದು ಸರಿ ನನ್ನ ತಂಟೆಗೆ ಏನಾದರೂ ಬಂದ್ರೆ ಈ ಚಾಕೋ ತಗೋದು ಹೊಟ್ಟಾಗಿರಿದ್ರ ಕರಳೆಲ್ಲ ಹೊರಗೆ ಬರ್ತಾವ. ತನ್ನಗ ನಾಯಿ ಹಂಗ ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟ. ಹೋಗು. ಈಗ ಹೋಗ್ಕನ್ ನನ್ನ ತಪ್ಪಾತು. ನಾನು ಹೋಗ್ಕನ್, ನನ್ನ ಬಿಟ್ಬಿಡು. ನಾನು ಏನು ಮಾಡಬೇಡ. ನನಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅದಾರಪ್ಪ. ಎಲ್ಲರನ್ನೂ ನೋಡ್ಕೋಬೇಕು. ನಾನು ತಂಟೆ ಬರಂಗಿಲ್ಲ. ಏನಾದರೂ ಮಾಡ್ಕೋದು. ಆಕೆ ಪ್ರೀತಿ ಯಾರ ಮಾಡು, ಆಕೆ ಮದುವೆ ಯಾರಾಗು. ನಾನು ಯಾರು ಕೇಳಕ? ನಾನು ಹೋಗ್ಕನ್. ತೊಲಗೋ. ಯವ್ವ ಬದುಕೊಳ್ತೀನಿ ಯವ್ವ.